ನನ್ನ ಸ್ನೇಹಿತೆ ಒಬ್ಳು ಕೇಳ್ತಾ ಇದ್ಲು, ನಮ್ಮ ಮುಂದೆ ಬಹಳ ಚೆನ್ನಾಗಿ ಮಾತಾಡಿ ನಮ್ಮನ್ನು ಹೊಗಳಿ ಹೋಗ್ತಾರೆ, ಆದರೆ ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇಂಥವ್ರ ಬಗ್ಗೆ ನೀನು ಏನಾದರೂ ನಿನ್ನ ರೀಲ್ಸ್ನಲ್ಲಿ ಹೇಳಲೇಬೇಕು ಅಂತ. ನಿಜಕ್ಕೂ ಇಂಥ ಅನೇಕರನ್ನು ನಾವು ನೋಡ್ತೇವೆ. ನಾವು ಯಾವುದೇ ಒಂದು ಹೊಸ ಪ್ರಯತ್ನ ಮಾಡಿದಾಗ ಅಥವಾ ನಮ್ಮ ಒಂದು ಖುಷಿಯ ವಿಷಯ ಗೊತ್ತಾದಾಗ ನಮ್ಮ ಮುಂದೆ ಬಂದು ನಮ್ಮನ್ನು ತುಂಬ ಚೆನ್ನಾಗಿ ಹೊಗಳ್ತಾರೆ, ಆದರೆ ಮತ್ಯಾರದೋ ಮುಂದೆ ಅದರ ಬಗ್ಗೆ ಲೇವಡಿ ಮಾಡಿರ್ತಾರೆ, ಅದನ್ನು ತಮಾಷೆ ಮಾಡಿರ್ತಾರೆ. ಇಂಥವರು ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದಾರೆ. ನಾವು ಒಂದನ್ನು ತಿಳ್ಕೋಬೇಕು, ಇಂಥವ್ರ ಬಗ್ಗೆ ಗೊತ್ತಾಯಿತು ಅಂತ ಆದಾಗ ಮಾನಸಿಕವಾಗಿ ಅವರಿಂದ ದೂರ ಇರಬೇಕು. ಅವರ ಒಳ್ಳೆಯ ಅಥವಾ ಕೆಟ್ಟ ಕಮೆಂಟ್ ನಮ್ಮ ಮೇಲೆ ಯಾವುದೇ ರೀತಿಯ ಎಫೆಕ್ಟನ್ನು ಮಾಡ್ದಲೇ ಇರೋ ರೀತಿ ನಾವು ಒಳಗಿನಿಂದ ಗಟ್ಟಿಯಾಗಬೇಕು. ಮುಂದೆ ಅವರು ನಮ್ಮ ಹತ್ರ ಒಳ್ಳೆ ಮಾತಾಡಲಿ ಅಥವಾ ನಮ್ಮ ಬೆನ್ನ ಹಿಂದೆ ಕೆಟ್ಟ ಮಾತಾಡಲಿ, ಅವರಿಂದ ನಾವು ಮಾನಸಿಕವಾಗಿ 1 ಆರ್ಮ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತಾರೆ ಅಷ್ಟು ದೂರ ಇರಲೇಬೇಕು. ಆಗ ಮಾತ್ರ ಅವರ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಮಾತು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ.